ಸ್ಥಳೀಯ ಒಂದು ಪ್ರಜಾಪ್ರಭುತ್ವ, ಲೋಕಲ್ ಡೆಮಾಕ್ರಸಿ. ಇವತ್ತು ಎಲ್ಲಾನು ಸಮಸ್ಯೆಗಳು ಹಿಂದೆ ಹೇಳಿದ ಕಾನೂನು ಸುವ್ಯವಸ್ಥೆ ಇರ್ಬೋದು, ಆಡಳಿತ ಇರ್ಬೋದು, ಮತ್ತೆ ನಂತರ ನಮ್ಮ ಈ ದಸರಾ ಸಮಸ್ಯೆ ಇರ್ಬೋದು, ಎಲ್ಲಾನು ಕೂಡ ಇದು ಗಮನಿಸ್ತಾ ಇರೋದು ಏನಕ್ಕಂದ್ರೆ ಇಲ್ಲಿ ಸ್ಥಳೀಯ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆ ಇಲ್ಲ, ಸ್ಥಳೀಯ ಜನಪ್ರತಿನಿಧಿಗೆ ಅವಕಾಶಗಳು ಇಲ್ಲ. ಸುಮಾರು 3 ವರ್ಷ, ಇವತ್ತು 2023 ಅಲ್ಲಿ ಕೊನೆಯದಾಗಿ ನಮ್ಮ ಏನು MCC ಒಂದು ಕೌನ್ಸಿಲ್ ಇತ್ತು, ಅದಲ್ಲೇ ಮುಗೀತು. ಅದಾದ ನಂತರ ಇಲ್ಲಿ ಸ್ಥಳೀಯ ಚುನಾವಣೆಯನ್ನು ನಡೆಸಿಲ್ಲ. ಅತ್ಯಂತ ಒಂದು ಖಂಡನೀಯ ಒಂದು ಇದು ಒಂದು ಕೃತ್ಯ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾತಿಕಂದ್ರೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಸ್ಥಳೀಯ ಪ್ರತಿನಿಧಿ ಇದ್ರೇನೆ ನಿಜವಾದಂತ ಒಂದು ಪ್ರತಿಕ್ರಿಯೆ ಸಿಗ್ಬೋದು, ನಿಜವಾದಂತ ಅಭಿವೃದ್ಧಿ ಆಗ್ಬೋದು. ಯಾತಿಕಂದ್ರೆ ಅವ್ರು ಆನ್ ಗ್ರೌಂಡ್ ಇರೋ ಕಾರಣಕ್ಕಾಗಿ ಅವರೇ ನಿಜವಾದಂತ ಒಂದು ಏನು ಜನರ ಅಭಿಲಾಷೆಗಳು ಇರ್ಬೋದು ಅದನ್ನ ಈಡೇರಿಸುವಂತ ದೃಷ್ಟಿಯಲ್ಲಿ ಅವ್ರು ಕೆಲಸ ಮಾಡಬಹುದು. ಆದ್ರೆ ಅದು ಬಿಟ್ಟು ಇವತ್ತು ಸುಮಾರು 2.5 ವರ್ಷ ಏನು ಇಲ್ಲಿ ಎಲೆಕ್ಷನ್ ನಡೆದಿಲ್ಲ, ಅದರಿಂದ ಬಹಳನೇ ಕೂಡ ಅನ್ಯಾಯ ಆಗಿದೆ ನಮ್ಮ ನಾಗರಿಕರಿಗೆ. 15th ಫೈನಾನ್ಸ್ ಕಮಿಷನ್ ನಲ್ಲಿ 65 ಇಂದ 70 ಕೋಟಿ ಅದು ನಮ್ಗೆ ಮಿಸ್ ಆಗಿದೆ 2024-25 ಫಿಸಿಕಲ್ ಇಯರ್ ಅಲ್ಲಿ. ಇದು ಬರೀ ಮೈಸೂರಿನಲ್ಲ, ಸ್ಥಳೀಯ ಒಂದು ಜನಪ್ರತಿನಿಧಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲೂ ಇಲ್ಲ. ಜೊತೆಗೆ ನಮ್ಮ ಕರ್ನಾಟಕದಲ್ಲಿ ಅರ್ಬನ್ ಲೋಕಲ್ ಬಾಡೀಸ್ಗೆ ಸುಮಾರು 43 ಕಡೆ ಏನು ಜನಪ್ರತಿನಿಧಿಗಳು ಇಲ್ಲದೆ ಇರೋ ಕಾರಣಕ್ಕಾಗಿ ಈ 15th ಫೈನಾನ್ಸ್ ಕಮಿಷನ್ ಹಣ ಹೋಗಿದೆ. ಮೈಸೂರಿನಲ್ಲೇ ಒಂದೇನೆ 65 ಇಂದ 70 ಕೋಟಿ ಏನು ನಗರದ ಒಂದು ಅಭಿವೃದ್ಧಿಗಾಗಿ ನಾವು ಬಳಸಬಹುದಾಗಿತ್ತು, ಆ ಫಂಡ್ ಪುನಃ ಕೇಂದ್ರಕ್ಕೆ ಹೋಗಿದೆ. ಪ್ರಕ್ರಿಯೆ ನಡೆದಿಲ್ಲ, ಅದಕ್ಕಾಗಿ ಪ್ರಕ್ರಿಯೆ ಅಂತೆ ಅದು ರಿಟರ್ನ್ ಆಗಿದೆ. ಇವತ್ತೇ ನಾನು ಬೆಳಗ್ಗೆ ನೋಡ್ತಾ ಇದ್ದೆ, ಕ್ಯಾತ್ಮಾರಹಳ್ಳಿಯಲ್ಲಿ ಏನು ಒಂದು ಸಮಸ್ಯೆ ಆಗಿದೆ, ಅಲ್ಲಿ UGD ವ್ಯವಸ್ಥೆ ಇಲ್ಲದೆ ಇರೋ ಕಾರಣಕ್ಕಾಗಿ ಎಂಥ ಒಂದು ದುರ್ವಾಸನೆ ಇತ್ಯಾದಿ ಎಲ್ಲ ಏನೋ ಒಂದು ವ್ಯವಸ್ಥೆ ಅಲ್ಲಿ ಅತ್ಯಂತ ಅವ್ಯವಸ್ಥೆ ಅಂತ ಹೇಳಬೇಕು. ಇಂಥ ಒಂದು ಸಮಯದಲ್ಲಿ ನಾವು ಬಿಜೆಪಿಯಿಂದ ಒಂದು ಹೋರಾಟವನ್ನು ಮಾಡ್ತೀವಿ. ಲೋಕಲ್ ರೆಪ್ರೆಸೆಂಟೇಷನ್, ಸ್ಥಳೀಯ ಪ್ರತಿನಿಧಿಗಳಿಗೆ ಅವಕಾಶ ಕೊಡಿ. ಈ ಚುನಾವಣೆ ಪ್ರಕ್ರಿಯೆ ನಡೆಸಿ. ನೀವು ಸಂವಿಧಾನ ಅಂತ ಯಾವಾಗ್ಲೂ ಹೇಳುವಂತದ್ ಪಕ್ಷ ಸಂವಿಧಾನ ಅಂತೆ ನಡ್ಕೊಳ್ಳಿ. ಇನ್ನು ಸುಮ್ನೆ ಜನರ ಒಂದು ಟೈಮ್ ವೇಸ್ಟ್ ಮಾಡೋದ್ರಲ್ಲಿ ಬಿಟ್ಟು, ಏನು ದಿಕ್ಚಪ್ಸ ದೃಷ್ಟಿಯಲ್ಲಿ ಅಪಪ್ರಚಾರ ಮಾಡಿಬಿಟ್ಟು ಇವತ್ತು ಏನು ಬೇಕಾಗಿದೆ ಸಂವಿಧಾನ ದೃಷ್ಟಿಯಲ್ಲಿ ಅದನ್ನ ನೀವು ಮುಂದುವರಿರಿ ಅಂತ ನಾವು ಅವ್ರಿಗೆ ಆಗ್ರಹಿಸ್ತೀವಿ. ಜೊತೆಗೆ ಈ MCC ಎಲೆಕ್ಷನ್ ಅನ್ನು ಮಾಡೋದು ಆದಷ್ಟು ಶೀಘ್ರದಲ್ಲಿ ಅದನ್ನ ಘೋಷಣೆ ಮಾಡಿ ಆ ಪ್ರಕ್ರಿಯೆಯನ್ನು ನಡೆಸಿ ಸ್ಥಳೀಯರಿಗೆ ಒಂದು ಏನು ಅನುಕೂಲ ಮಾಡುವಂತ ದೃಷ್ಟಿಯಲ್ಲಿ ನೀವು ಕೆಲಸ ಮಾಡಿ ಅಂತ ನಾವು ಆಗ್ರಹಿಸ್ತೀವಿ. ಇಷ್ಟು ಹೇಳ್ತಾ ಇನ್ನು MCCನೂ ಕೂಡ ಅವ್ರಿಗೆ ಅನುಕೂಲ ಆಗೋ ದೃಷ್ಟಿಯಲ್ಲಿ ನಾವು ಏನೇನ್ ಮಾಡ್ಬೇಕಾಗಿದೆ ನಾವು ಕೂಡ ಮಾಡ್ತಾ ಇದೀವಿ. ಅಮೃತ್ ಯೋಜನೆಯಲ್ಲೂ ಕೂಡ ಕೆರೆ ಅಭಿವೃದ್ಧಿ ಇತ್ಯಾದಿ ಎಲ್ಲ ಮಾಡ್ತಾ ಇದೀವಿ. ಆದ್ರೆ ಸ್ಥಳೀಯ ಜನಪ್ರತಿನಿಧಿ ಇಲ್ಲದೆ ಇದ್ರೆ ಇದು ಒಂದ್ ರೀತಿ ಏನು ನಮ್ಗೆ ಬೇಕಾಗಿರುವಂತದ್ದು ವಾಚ್ ಡಾಗ್ಸ್, ಅವರಲ್ಲಿ ಏನ್ ಕೆಲಸ ಆಗ್ತಾ ಇದೆ ದೊಡ್ಡ ಮಟ್ಟದಲ್ಲಿ ನಾವು ಏನೇನ್ ಮಾಡ್ಬೇಕಾಗಿದೆ ಅದು ಕೂಡ ಅನನುಕೂಲ ಆಗುತ್ತೆ ನಮ್ಗೆ. ಸೊ ಇದನ್ನು ನಮ್ಗೂ MP ಕೆಲಸ ಮಾಡೋ ದೃಷ್ಟಿಯಲ್ಲಿ, ಶಾಸಕರು ತಮ್ಮ ಕೆಲಸ ಮಾಡೋ ದೃಷ್ಟಿಯಲ್ಲಿ ಇದು ಕೂಡ ಅತಿ ಅವಶ್ಯ ನಮ್ಮ MCC ಕೌನ್ಸಿಲ್. ಸೊ ಎಲ್ಲ ನಿಟ್ಟಿನಲ್ಲಿ ಅವರು ಒಂದು ಒಳ್ಳೆ ವ್ಯವಸ್ಥೆ ಮಾಡ್ಲಿ ಅಂತ ನಾವು ಆಗ್ರಹಿಸ್ತೀವಿ. ಈ MCC ಎಲೆಕ್ಷನ್ ಅನ್ನು ಕೂಡ ನಡೆಸಲಿ. ಈ ಕಾನೂನು ಮತ್ತು ಸುವ್ಯವಸ್ಥೆ ಏನು ಸಂಪೂರ್ಣವಾಗಿ ವಿಫಲ ಆಗಿದೆ ಅದ್ ಕೈಗೆ ತಗೊಂಡು ಒಳ್ಳೆ ರೀತಿಯಲ್ಲಿ ಒಂದು ವ್ಯವಸ್ಥೆ ಮಾಡ್ಲಿ, ಮತ್ತೆ ಜನರ ಭದ್ರತೆಗಾಗಿ ಅವ್ರ ಕೆಲಸವನ್ನು ಮಾಡ್ಲಿ. ಸುಮ್ನೆ ಎಲ್ಲ ಪದೇ ದಿಕ್ ತಪ್ಪಿಸೋ ಕೆಲಸದಲ್ಲಿ ಅವರು ತೊಡಗಿಸ್ಬಿಟ್ಟು ಈ ಒಂದು ಒಳ್ಳೆ ಕೆಲಸ ಮಾಡಿ ಅಂತ ನಾವು ಆಗ್ರಹಿಸ್ತೀವಿ.